ನಾವು ಸರಿಸಮಾನವಾಗಿ ರಾಜಕಾರಣಿಗಳನ್ನೂ ಎದುರಿಸ್ತಾ ಇದ್ದೀವಿ, ಈ ಅಧಿಕಾರಿಗಳನ್ನೂ ಎದುರಿಸ್ತಾ ಇದ್ದೀವಿ. ಅಧಿಕಾರಿನ ಅವ್ರ ಮನೆ ಇವನಿಗೆ ಕೆಲಸ ಬಿಟ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರ ಮನೇಲಿ ಹೋಗಿ ಅವ್ರ ಮನೆ ಮಕ್ಳದ್ದು ಸೀರೆ ಒಗಿಬೇಕು. ಡಿ ಸಿ ಕೆಲಸಕ್ಕೆಲ್ಲ ಲಾಯಕ್ಕಿಲ್ಲ, ಅಥವಾ ಅವ್ರ ಹಿಂದೆ ಬಕೆಟ್ ಹಿಡ್ಕೊಂಡು ತಿರುಗಬೇಕು. ಯಾರಾದರೂ ಬಡವ್ರ ಕೆಲಸ ಮಾಡಿದಾರೇನ್ರಿ? ಒಂದು ಯಾವುದನ್ನು ಹಳ್ಳಿಗೆ ಹೋಗಿರೋದು ಒಂದು ಫೋಟೋ ನೋಡಿದ್ದೀರಾ ನೀವು ಪತ್ರಿಕೆಯಲ್ಲಿ? ಯಾವುದನ್ನು ಒಂದು ರಿವ್ಯೂ ಮಾಡಿರೋದು ನೋಡಿದ್ದೀರಾ ಒಂದು ಪತ್ರಿಕೆಯಲ್ಲಿ? ಕುತ್ಕೊಳ್ಳೋದು, ಬೇಕಾದನ್ನು ಕರ್ಸ್ಕೊಳ್ಳೋದು, ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ಕೊಳ್ಳೋದು, ಎಲ್ಲೆಲ್ಲಿ ಭೂಮಿ ಐತೆ, ಎಲ್ಲೆಲ್ಲಿ ಇದಾಗಬೇಕು, ಎಲ್ಲೆಲ್ಲಿ ಈ ವ್ಯಾಪ್ತಿ 9 ಗ್ರಾಮಗಳ ವ್ಯಾಪ್ತಿಲಿ ಎಷ್ಟು ಕೇಸವ ಎಲ್ಲ ಹೊಡೆಯೋದು, ಗಿರಾಕಿಗಳು ಹಿಡ್ಕೊಂಬರೋದು, ಇವ್ರು ಬೇಕಾದವ್ರ ಹೆಸರು ರಿಜಿಸ್ಟರ್ ಮಾಡಿಸ್ಕೊಳ್ಳೋದು. ಇದೇ ಕೆಲಸ ಮಾಡಿರೋದು ಈತ ಬಂದಾಗಿಂದ. ಏನು ಮಾಡಿದ್ದಾರೆ? ಎಲ್ಲಿ ಹೋರಾಟ ಮಾಡಕ್ಕೆ ಹೋದ್ರೆ ಅವತ್ತೆಲ್ಲ ಕರೆದುಬಿಟ್ಟು ಏನು ಮಾಡೋದು ನಿಮಗೆ ಗೊತ್ತಿಲ್ವಾ? ನಮ್ಮ ರೈತರು ಒಳಗಡೆ ಬಿಟ್ಕೊಡ್ರ 144 ಹಾಕಿ ಕರೆಯೋದು, 144 ಹಾಕೋದು. ನಮ್ಮ ರೈತರು ಎಷ್ಟು ಜನ ನೀವೇನು ಮಾಧ್ಯಮದ ಸ್ನೇಹಿತರು ನೋಡಿದ್ದೀರಿ ಹೇಳಿ? ನೀವೇನೆ ಹೋರಾಟ ಮಾಡಿರೋ ರೈತರು ಜಾಸ್ತಿ ಅವರ, ಅಥವಾ ನಮ್ಗೆ ಯೋಜನೆ ಬೇಕು ಅನ್ನೋ ರೈತರು ಜಾಸ್ತಿ ಅವರ? ನೀವೇ ಹೇಳಿ. ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಇವ್ರು ಏನು ಎದುರೋದಿಲ್ಲ. ನಾವು ನಮ್ಮ ರೈತರು ಯಾವುದೇ ಕಾರಣಕ್ಕೂ ಜಮೀನು ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಇವೆಲ್ಲ ಮಾಡ್ಕೊಂಡು ಸಂಚು ಮಾಡಿಕೊಂಡು ಇವೆಲ್ಲ ಮಾಡಿಕೊಂಡು ಆಸ್ತಿ ಹೊಡೆಯೋಕ್ಕೆ ಬಂದಿದ್ದಾರಲ್ಲ, ಇವ್ರಿಗೆ ಬುದ್ಧಿ ಕಲಿಸ್ತೀವಿ.